ಒಬ್ಬ ಅವಿವೇಕಿ ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕನಾಗಿದ್ದಾನೆ. ಅದು ಈ ನಮ್ಮ ದುರ್ದೈವ ಅನ್ಬೇಕು, ಈ ಕ್ಷೇತ್ರದ ಜನರ ದುರ್ದೈವ ಗೊತ್ತಿಲ್ಲ. ಆದರೂ ಕೂಡ ನಾನು ಹೇಳ್ತೀನಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನಂದ್ರೆ, ಮೊನ್ನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏಕವಚನದಲ್ಲಿ ಮಾತಾಡೋದಷ್ಟೇ ಅಲ್ಲ, ಅವಾಚ್ಯ ಶಬ್ದಗಳನ್ನು ಕೂಡ ಮಾತಾಡಿರ್ತಕ್ಕಂಥದ್ದು. ಮತ್ತು ಅವರ ಪತ್ನಿ ಧರ್ಮಪತ್ನಿ ವೀಣಾ ಕಾಶ್ಯಪ್ನವರು ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಾರ ಅಂಥೇಳಿ ಯಾರೋ ನಮ್ಮ ಪತ್ರಿಕಾ ವರ್ಗರು ನನ್ನ ಪ್ರಶ್ನೆ ಮಾಡಿದಾಗ ನಾನು ಬಂದರೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪಕ್ಷ ಇದು ಇಡೀ ವಿಶ್ವದಲ್ಲೇ ದೊಡ್ಡದಾದ ಪಕ್ಷ. ಇದರಲ್ಲಿ ತತ್ವ ಮತ್ತು ಸಿದ್ಧಾಂತಗಳು ಎರಡೂ ಇದ್ದಾವೆ. ಆ ತತ್ವ ಸಿದ್ಧಾಂತ ಅಭಿವೃದ್ಧಿ ಮತ್ತು ಈ ದೇಶದ ರಕ್ಷಣೆ, ಆ ಅಡಿಯಲ್ಲಿ ಯಾರು ಅದನ್ನು ಒಪ್ಪಿಕೊಂಡು ನಮ್ಮ ಪಕ್ಷಕ್ಕೆ ಬರ್ತಾರೆ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ಕೇಳಿದ್ರು, ಅವ್ರು ಪ್ರಶ್ನೆ ಮಾಡೋದಕ್ಕಾಗಿ ನಾವು ಹೇಳಬೇಕಾಗಿತ್ತು. ಮತ್ತು ನಿಮ್ಮ ಧರ್ಮಪತ್ನಿಯವರು ಭಾರತೀಯ ಜನತಾ ಪಕ್ಷದ ಕದವನ್ನು ತಟ್ಟಿರೋದ್ರಿಂದ ಈ ಪ್ರಶ್ನೆ ಉದ್ಭವಿಸುತ್ತಾರೆ, ಇಲ್ಲಕ್ಕಂದ್ರೆ ಹಾಕ್ಬೋದು. ಮತ್ತು ಅವರು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಾದ್ರು ಕೊಟ್ಟಿದ್ದಾರೆ, ಅವ್ರು ಏನೇ ಹೇಳಿರ್ಬೋದು, ಅದು ನನ್ನ ಪತಿಯ ವೈಯಕ್ತಿಕ ತೀರ್ಮಾನ, ಅಭಿಪ್ರಾಯ. ಆದರೆ ನಾನು ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ, ಇನ್ನೂ ಏನು ಮಾಡಿಲ್ಲ, ಬಂದಲ್ಲಿ ನಾನು ವಿಚಾರ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅದು ಈ ಕ್ಷೇತ್ರಕ್ಕೆ ಅವರ ಶಾಸಕನಿಗೆ ನಾಚಿಕೆ ಆಗಬೇಕು. ಯಾಕಂದ್ರೆ ಬಹುಶಃ ಇವರು ಬ್ಲ್ಯಾಕ್ ಮೇಲ್ ತಂತ್ರ ಅನುಸರಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆ ಇದೆ. ಮಾಡ್ಕೊಳ್ಳಿ, ಬ್ಲ್ಯಾಕ್ ಮೇಲನ್ನು ಮಾಡ್ಕೊಳ್ಳಿ, ಏನಾದರೂ ಮಾಡಿ. ನೀವು ಕದ ತಟ್ಟಿದ್ದರಿಂದ ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರಿ. ನೀವು 50 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇರ್ಬೋದು, ಮಾಡಿರ್ಬೋದು. ಕಾಂಗ್ರೆಸ್ಗೆ ಎಷ್ಟು ದ್ರೋಹ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ. ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಈ ನಿಮ್ಮ ನಾಲಿಗೆಯನ್ನು ಉದ್ದಡತನದಿಂದ ಬಿಚ್ಚ ನಮಗೂ ಕೂಡ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತದ. ಆದ್ದರಿಂದ ಎಚ್ಚರಿಕೆಯಿಂದ ಭಾಷೆಯನ್ನು ಉಪಯೋಗ ಮಾಡತಕ್ಕಂಥ ಸಂದರ್ಭದಲ್ಲಿ ಅಧಿಕಾರದ ದರ್ಪದಿಂದ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಏನು ಯಾರಿಗೂ ಎದುರ್ತಕ್ಕಂಥ ಅವಶ್ಯಕತೆಯೂ ನನಗಿಲ್ಲ, ಯಾರಿಗೂ ಬೊಗ್ಗೋದು ಜಗ್ಗೋದೂ ಇಲ್ಲ. ನಾನೊಬ್ಬ ಸೌಮ್ಯ ರಾಜಕಾರಣಿಯಾಗಿ ಈ ಕ್ಷೇತ್ರದಲ್ಲಿ ಕಳೆದ 20 ವರ್ಷಗಳಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ಇದಕ್ಕೆ ಪ್ರೇರಣೆ ಯಾರಂದ್ರೆ ಈ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ದಿವಂಗತ SR ಖಂಡ್ರೆ ಇರ್ಬೋದು, PM ನಾಡಗೌಡರು ಇರ್ಬೋದು, ಹಾಗೂ ದಿವಂಗತ SS ಕಲ್ಪಟ್ಟೆ ಅಣ್ಣವರು ಇರ್ಬೋದು. ಇಂಥ ಒಬ್ಬ ಧೀಮಂತ ನಾಯಕರು ಈ ಕ್ಷೇತ್ರದಲ್ಲಿ ಸೇವೆ ಮಾಡಿರೋದ್ರಿಂದ ಅವರ ಒಂದು ಕನಸನ್ನು ನನಸು ಮಾಡಬೇಕಂತೇಳಿ ರಾಜಕೀಯ ಬಂದಿರತಕ್ಕಂಥವ್ರು ವಿನ ಈ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಬಂದಲ್ಲಿ ನಿಂತಾರ. ಯಾಕಂದ್ರೆ ಒಂದು ಹಳ್ಳನೂ ಉಳಿದಿಲ್ಲ, ಒಂದು ಕೊಳ್ಳನೂ ಉಳಿದಿಲ್ಲ, ಎಲ್ಲ ಲೂಟಿ ಮಾಡ್ತಾ ಇದ್ದೀರಿ. ಭ್ರಷ್ಟಾಚಾರದ ಕೂಪದಲ್ಲಿ ತೊಡಗಿಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಏನಂತ 40% ಇದ್ದಿಲ್ಲ, ಈಗ ನಿಮ್ಗೆ 80 ಆದ್ರೂ ಸಾಲ್ತಾ ಇಲ್ಲ. ನೀವು ಮೋರ್ ದ್ಯಾನ್ 80% ಎಲ್ಲ ಪೂರ್ತಿ ಲೂಟಿಗೆ ನಿಂತಿದ್ದೀರಿ. ಎಲ್ಲ ನಾವು ತಂದಂಥ ಅಭಿವೃದ್ಧಿ ಕೆಲಸಗಳನ್ನೆಲ್ಲವನ್ನು ನಿಲ್ಲಿಸಿದ್ದೀರಿ. ಇದಕ್ಕೆ ನಾಚಿಕೆ ಆಗಬೇಕು. ಕ್ಷೇತ್ರದ ಸೇವೆ ಮಾಡೋದು ಬಿಟ್ಟು ಬರೀ ಏನೆಲ್ಲ ಲೂಟಿಗೆ ನಿಂತಿರ್ತಕ್ಕಂಥ ನಿಮಗೆ ಅಧಿಕಾರವಿರಲಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತಾ, ಮತ್ತು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಯಾವತ್ತೂ ಕೂಡ ಯಾರೇ ಶಾಸಕರಾದರೂ ಕೂಡ ಅದರದೇ ಆದಂಥ ಒಂದು ಪದ್ಧತಿ ಇದೆ. ಏನು ಆ ಕ್ಷೇತ್ರದ ಆಗು ಹೋಗುಗಳ ಬಗ್ಗೆ, ಈ ಕ್ಷೇತ್ರದಲ್ಲಿ ಅಲ್ಲಿ ಹಳಿ ಕಡೆ ಕುಡಿಯೋ ನೀರಿನ ಸಮಸ್ಯೆ ನೋಡಿ, ಇಲ್ಲೇ ಇಲ್ಕಲ್ಲೇ 24/7 ಕುಡಿಯೋ ನೀರು ಬಂದಾಗಿವೆ. ಯಾಕೆ ಬಂದಾಗಿವೆ? ಯಾರು ಈ ಮೊದಲು ಕೆಲಸ ಮಾಡ್ತಿದ್ರು ಕುಡಿಯೋ ನೀರದ್ದು ಅದೆಲ್ಲ ಬಂದ್ ಮಾಡಿಸಿ ನಿಮಗೆ ಕಮಿಷನ್ ಕೊಡ್ತಕ್ಕಂಥ ಏಜೆಂಟ್ರಿಗೆ ಕೊಟ್ಟಿದ್ದು ಪ್ರತಿಫಲ ಇವತ್ತು ಇಳಕಲ್ ನಗರದ ಜನತೆ ಊಟ ಮಾಡ್ತಾ ಇದ್ದಾರೆ. JJM ಎಲ್ಲಿ ಬಂದಿದೆ? JJM ಬಂದಿದೆ. ಪ್ರತಿ ಗ್ರಾಮದಲ್ಲಿ JJM ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಿದೆ. ಈಗ ನೀವು ಬಂದ್ಮೇಲೆ ಬಂದ್ ಮಾಡಿ. ಈ ನದಿ ಮೂಲದಿಂದ ನೀರನ್ನು ಬರಲಿಕ್ಕೆ ಯೋಜನೆ ಬಂದಿದೆ. 268 ಕೋಟಿ ರೂಪಾಯಿ ಯೋಜನೆ ಅದು ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ಏನು ಭಾಳ ದೊಡ್ಡ ಸಾಧನೆ ಏನಿದೆ. ಈಗ 1 ವರ್ಷ ಆಗ್ತಾ ಮತ್ತು 10 ತಿಂಗಳು ಮುಗೀತು, ಇವತ್ತಿನವರೆಗೆ ಒಂದು ಹೊಸ ಕಾಮಗಾರಿ ಇಲ್ಲ. ನಾಚಿಕೆ ಆಗಬೇಕು ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ. ನಿಮಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಏನಂತಾರ, ನಾವು ಹಳ್ಳಿಯಾಗ ಹೋಗಿ ಕಳ್ಳರಾಗಿವಂತಿದೆ. ಯಾಕಂತಂದ್ರೆ ಇಲ್ಲಿವರೆಗೆ ಒಂದು ಯೋಜನೆ ಎಲ್ಲೆಲ್ಲ ತೋರಿಸಿ ನೋಡಮ್ಮ. ಭಾರಿ ಏನು ಬಾಯಿ ಬಂದಾಗ ಮಾತಾಡಿದ್ರೆ ಆಯ್ತಾ? ಜನರಿಗೆ ಉತ್ತರ ಕೊಡು. ನಾಳೆ ಹಳ್ಳಿಯಾಗ ಹೋಗ್ತಾರೆ, ಗೊತ್ತಾಗ್ತದ. ಆದ್ದರಿಂದ ನಾವೆಲ್ಲ ನಮ್ಮ JDS ಪಕ್ಷದ ಮತ್ತು BJP ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಈ ಬಾರಿ ಸನ್ಮಾನ್ಯ PC ಗದ್ದಿಗೌಡರನ್ನ 5ನೇ ಬಾರಿಗೆ ಈಗಾಗಲೇ
ಶಿವಪ್ರಕಾಶ್ ಗದ್ದೆ ಅವರು ಹೇಳಿದಾಗ ಈ ಬಾರಿ 3 ಲಕ್ಷ ಮತಗಳ ಅಂತರದಿಂದ ಅವ್ರಿಗೆ ಗೆಲುವು ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಈ ವೇದಿಕೆ ಧನ್ಯವಾದ.